ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JRF ಶೋ ಟೈಮ್. ಬಹಳ ದಿನಗಳ ನಂತರ ಒಂದು ಒಳ್ಳೆಯ ಸಿನಿಮಾನ ನೋಡ್ಕೊಂಡ್ ಬಂದೆ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ತು ಅಂತಂದ್ರೆ ಅದು ಮಾದೇವ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನನಗೆ ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು ಅನ್ನೋದನ್ನ ಮಾತಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಸಿನಿಮಾ ಸ್ಟಾರ್ಟ್ ಆಗಿದ ತಕ್ಷಣ 1970-80ರ ದಶಕದ ಒಂದು ಕಥೆ ಆಗಿರುತ್ತೆ. ಅಬ್ಬಲಗೆರೆ ಎಂಬ ಒಂದು ಊರಿನಲ್ಲಿ ಒಂದು ಜೈಲಿರುತ್ತೆ. ಆ ಜೈಲಿನಲ್ಲಿ ಹೀರೋ ಎಂಟ್ರಿ ಆಗುತ್ತೆ. ಫಸ್ಟ್ ವಿನೋದ್ ಪ್ರಭಾಕರ್ ಅವರು ಅಲಿಯಾಸ್ ಮಾದೇವ. ಇವರು ಅಲ್ಲಿ ಅಪರಾಧಿಗಳನ್ನ ನೇಣು ಕಂಬಕ್ಕೆ ಏರಿಸುವಂತಹ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ಮಾದೇವ ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಸೇರಲ್ಲ. ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಒಂದು ರಾಕ್ಷಸನ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇರ್ತಾನೆ. ಅದೇ ಟೈಮ್ನಲ್ಲಿ ಪಾರ್ವತಿ ಅನ್ನೋ ಹುಡುಗಿ ಸಿಗ್ತಾಳೆ. ಹೀರೋಯಿನ್ ಎಂಟ್ರಿ ಆಗುತ್ತೆ, ಸೋನಾಲ್ ಅವ್ರದ್ದು. ಆ ಹೀರೋಯಿನ್ ನ ತಾಯಿ ಜೈಲಲ್ಲಿ ಇರ್ತಾಳೆ. ಪಾರ್ವತಿ ಮಾದೇವನ್ಗೆ ಸಿಕ್ಕಿ ರಾಕ್ಷಸನಾಗಿರುವಂತಹ ಮಾದೇವನ್ನ ಯಾವ ರೀತಿ ಮನುಷ್ಯನಂತೆ ಪರಿವರ್ತನೆ ಮಾಡ್ತಾಳೆ ಎಂಬುದನ್ನ ಹೇಳುತ್ತಾ ಕಥೆ ಮುಂದೆ ಸಾಗುತ್ತೆ. ಜೊತೆಗೆ ಸಮುದ್ರ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ, ಶ್ರೀನಗರ್ ಕಿಟ್ಟಿ ಅವ್ರದ್ದು. ಮತ್ತೆ ಶ್ರುತಿ ಅವ್ರದ್ದು ಒಂದು ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಆಗುತ್ತೆ. ಜೊತೆಗೆ ಪಾರ್ವತಿ ಮತ್ತೆ ಮಾದೇವನ ಲವ್ ಸ್ಟೋರಿ ಕೂಡ ಜೊತೆಗೆ ಸಾಕ್ತಾ ಅಲ್ಲಿ ಒಂದು ಇಂಟರ್ವಲ್ ಬರುತ್ತೆ. ಇಂಟರ್ವಲ್ ಬಂದಿದ ತಕ್ಷಣ ಹೊರಗಡೆ ಹೋಗಿ ಮತ್ತೆ ಒಳಗಡೆ ಬಂದು ಕೂತ್ಕೊಂಡಿದ ತಕ್ಷಣ ಇನ್ನೊಂದು ಗೆಸ್ಟ್ ಅಪಿಯರೆನ್ಸ್ ಬರುತ್ತೆ. ಅದೇ ನಮ್ಮ ಕರುನಾಡಿನ ಕನಸಿನ ರಾಣಿ ಮಾಲಾಶ್ರೀ ಅವ್ರದ್ದು ಇಂಟ್ರೊಡಕ್ಷನ್ ಆಗೋದು. ಸಣ್ಣ ಪಾತ್ರ ಇದ್ರೂ ಇದೇ ರೀತಿ ಕಥೆ ಮುಂದಕ್ಕೆ ಸಾಗುತ್ತಾ ರಿವೀಲ್ ಆಗ್ತಾ ಹೋಗುತ್ತೆ. ಮಾದೇವ ಯಾಕೆ ಹೀಗಾದ, ಪಾರ್ವತಿ ಯಾವ ರೀತಿ ಮಾದೇವನ್ಗೆ ಮನುಷ್ಯನಂತೆ ಬದಲಾಯಿಸ್ತಾಳೆ, ಅಸಲಿ ಕಥೆ ಏನು ಎಂಬುದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇದಾಗಿತ್ತು ಈ ಸಿನಿಮಾದ ಕಥೆ. ಇನ್ನ ಅನಾಲಿಸಿಸ್ ಕಡೆ ಬಂದ್ರೆ ಕಥೆ ತುಂಬಾ ಚೆನ್ನಾಗಿದೆ. ಒಂದ್ ಸ್ವಲ್ಪ ಆಡಿಯನ್ಸ್ ನ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಮಾಡುತ್ತೆ ಅನ್ಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಕಥೆ ಅರ್ಥ ಆಗುತ್ತೆ. ಸೆಕೆಂಡ್, ಅವರವರ ಪಾತ್ರಕ್ಕೆ ಎಲ್ಲರೂ ಕೂಡ ಎಲ್ಲಾ ಕ್ಯಾರೆಕ್ಟರ್ಸು ಜೀವನ ತುಂಬಿದ್ದಾರೆ. ಎಸ್ಪೆಷಲಿ ವಿನೋದ್ ಪ್ರಭಾಕರ್ ಅವರು ಪ್ರತಿ ಫ್ರೇಮ್ ನಲ್ಲೂ ಅವ್ರ ತಂದೆ ರೀತಿಯಲ್ಲಿ ಕಾಣಿಸ್ತಾರೆ. ಶ್ರುತಿ ಅವ್ರ ಪಾತ್ರ ಭಜರಂಗಿ 2 ಸಿನಿಮಾದ ನಂತರ ರಫ್ ಅಂಡ್ ಟಫ್ ಆಗಿ ಈ ಸಿನಿಮಾದಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅವ್ರ ಪಾತ್ರ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಮತ್ತೆ ಸಮುದ್ರ ಅನ್ನೋ ಒಂದು ಪಾತ್ರ ಶ್ರೀನಗರ್ ಕಿಟ್ಟಿ ಅವ್ರದ್ದು, ಅದು ಕೂಡ ತುಂಬಾ ಚೆನ್ನಾಗಿದೆ. ಬಟ್ ಏನು ಅಂತಂದ್ರೆ ಇನ್ನೂ ಒಂದು ಸ್ವಲ್ಪ ಬಿಲ್ಡ್ ಮಾಡ್ಬೋದಿತ್ತು ಕ್ಯಾರೆಕ್ಟರ್ ಅನ್ನೋದನ್ನ ನನಗೆ ಅನಿಸ್ತು. ಅದಾದ್ಮೇಲೆ ಅಚ್ಯುತ್ ಕುಮಾರ್ ಅವ್ರದ್ದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಮಾಲಾಶ್ರೀ ಅವ್ರದ್ದು ಒಂದು ಗೆಸ್ಟ್ ಅಪಿಯರೆನ್ಸ್ ಇದೆ. ಆ ಗೆಸ್ಟ್ ಅಪಿಯರೆನ್ಸ್ ಅಂತೂ ಹ್ಯಾಟ್ಸ್ ಆಫ್, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ನನಗೆ ಅವ್ರು ನೋಡಿದ ತಕ್ಷಣ ಮಾಲಾಶ್ರೀ ಅವ್ರದ್ದು ಕಿರಣ್ ಬೇಡಿ ಆಗಿರ್ಬೋದು, ತುರ್ಗಿ ಆಗಿರ್ಬೋದು, ಅದಾದ್ಮೇಲೆ ಚಾಮುಂಡಿ ಆಗಿರ್ಬೋದು, ಆ ಸಿನಿಮಾನ ನೆನ್ಪಂತು. ಹಿಂದೆ ಕೂತಿರುವಂತಹ ಆಡಿಯನ್ಸು ಚಾಮುಂಡಿ ಅಂತ ಹೋಗ್ತಾ ಇದ್ರು. ಅದು ತುಂಬಾ ಮಜಾ ಬಂತು ನನಗೆ. ಅವರ ಒಂದು ಗೆಸ್ಟ್ ಅಪಿಯರೆನ್ಸ್ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಗಾಯತ್ರಿ ಥಿಯೇಟರ್ ಅಲ್ಲಿ ಸಂಜು ವರ್ಡ್ಸ್ ಗೀತಾ 2 ಸಿನಿಮಾ ಕೂಡ ನಡೀತಾ ಇದೆ. ಈ ಕಡೆ ಮಾರುತಿ ಥಿಯೇಟರ್ ಅಲ್ಲಿ ಸಮುದ್ರ ಅನ್ನೋ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಶ್ರೀನಗರ್ ಕಿಟ್ಟಿ ಅವರು ಇಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ ಬೆಳ್ಳಿತೆರೆಯಲ್ಲಿ. ನಾನು ಹೇಳೋ ಪ್ರಕಾರ ಶ್ರೀನಗರ್ ಕಿಟ್ಟಿ ಅವರು ಇದೇ ರೀತಿಯ ಪಾತ್ರಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಸಿನಿಮಾಟೋಗ್ರಫಿ ಕೂಡ ಚೆನ್ನಾಗಿ ಮೂಡಿಬರ್ತಿದೆ. ಎಸ್ಪೆಷಲಿ ಕಲರ್ ಕನೆಕ್ಷನ್ ಯಾವ ರೀತಿ ಇದೆ ಅಂತ ಅಂದರೆ ಕಾಟೇರ ಸಿನಿಮಾದ ನೆನಪಾಯಿತು ನನಗೆ. ಕೆಲವೊಂದು ಟ್ರೈನ್ ಶಾರ್ಟ್ಸ್ಗಳಿದ್ದಾವೆ. ಟ್ರೈನ್ ಸೀನ್ಸು ಯಾವ ರೀತಿ ಇದೆ ಅಂತ ಅಂದರೆ ಸ್ಟೋರಿನ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಸ್ಲೋ ಮಾಡ್ತಿರ್ಬೋದು ಅನ್ನೋ ಫೀಲಿಂಗ್ ನನಗೆ ಬಂತು. ಫೈಟ್ಸ್ ಬಗ್ಗೆ ಮಾತಾಡೋಗಿಲ್ಲ, ಆಲ್ವೇಸ್ ಮರಿ ಟೈಗರ್ ಚೆನ್ನಾಗಿ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಚೆನ್ನಾಗಿ ಮೂಡಿ ಬಂದಿದೆ. ಇನ್ನು ಸಾಂಗ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಎಲ್ಲ ಸಾಂಗ್ಸು ಸನ್ನಿವೇಶಕ್ಕೆ ತಕ್ಕಂತೆ ಚೆನ್ನಾಗಿದೆ. ಅದರಲ್ಲೂ ಎಸ್ಪೆಷಲಿ ಎದೆಲಿ ತಂಗಾಡಿ ಅನ್ನೋ ಒಂದು ಸಾಂಗ್ ಬರುತ್ತೆ. ನನ್ನ ಹಿಂದೆ ಕೂತಿರೋವಂತಹವರು ಥಿಯೇಟರಲ್ಲಿ ಆ ಸಾಂಗ್ನ ಎಲ್ಲರೂ ಕೂಡ ಹಾಡ್ತಾ ಇದ್ರು. ಅಂದರೆ ಎಷ್ಟರ ಮಟ್ಟಿಗೆ ಜನರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಇನ್ನು BGM ಇಸ್ ಗುಡ್, ಸಿನಿಮಾ ಓವರ್ ಆಲ್ ಇಸ್ ಗುಡ್. ಇದಾಗಿತ್ತು ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿರುವಂತಹ ಪಾಯಿಂಟ್ಸು ಮತ್ತೆ ಕಷ್ಟ ಆಗಿರುವಂತಹ ಪಾಯಿಂಟ್ಸು. ಸೊ ಈ ಸಿನಿಮಾಕ್ಕೆ ನಾನು 5 ಔಟ್ ಆಫ್ 4 ರೇಟಿಂಗ್ನ ನಾನು ಕೊಡ್ತೀನಿ. ಸೊ ಈ ಸಿನಿಮಾನ ದಯವಿಟ್ಟು ಥಿಯೇಟರಲ್ಲೇ ನೋಡಿ, ಆದಷ್ಟು ಸಿಂಗಲ್ ಸ್ಕ್ರೀನಲ್ಲೇ ನೋಡೋದಕ್ಕೆ ಪ್ರಯತ್ನ ಪಡಿ. ಮಾರುತಿ ಚಿತ್ರಮಂದಿರದಲ್ಲಿ ತುಮಕೂರಲ್ಲಿ ಈ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಅಲ್ಲೋಗಿ ಈ ಸಿನಿಮಾನ ನೋಡ್ಬೋದು. ಸೊ ಈಗಿನ ಒಳ್ಳೆಯ ಕಂಟೆಂಟ್ ಇಲ್ಲದೆ ಇರೋ ಟೈಮ್ನಲ್ಲಿ, ಸಿನಿಮಾಗಳು ರಿಲೀಸ್ ಆಗದೆ ಇರುವಂತಹ ಒಂದು ಟೈಮ್ನಲ್ಲಿ ಒಂದು ಒಳ್ಳೆಯ ಕನ್ನಡ ಸಿನಿಮಾ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿನಿಮಾ ನೋಡಿದ್ರೆ ಸಿನಿಮಾ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನನಗೂ ಒಂದು ಸ್ವಲ್ಪ ರಿವ್ಯೂ ಮಾಡೋದಕ್ಕೋಸ್ಕರ ಮೋಟಿವೇಶನ್ ಸಿಗಬೇಕು ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬೇರೆ ರಿವ್ಯೂ ಜೊತೆ ಮತ್ತೆ ಹಾಜರಿರ್ತೀನಿ. ಅಲ್ಲಿವರೆಗೂ